ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿದ್ದೇವೆ. ಚಾಮರಾಜಪೇಟೆ ಅರ್ಧ ಸೆಂಟ್ರಲ್ ಸೇರ್ಕೊಳ್ಳುತ್ತೆ, ಇನ್ನರ್ಧ ಸೌತ್ ಸೇರ್ಕೊಳ್ಳುತ್ತೆ. ಹಾಗಾಗಿ ಇದು ಸೆಂಟ್ರಲ್ ಸೇರ್ಕೊಳ್ಳುತ್ತೆ. ಇಲ್ಲಿನ ಅಭ್ಯರ್ಥಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತಹ ಪ್ರಕಾಶ್ ರೈ ಹಾಗೂ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರುವಂತಹ PC ಮೋಹನ್ ಮತ್ತೆ ಕಾಂಗ್ರೆಸ್ನಿಂದ ರಿಜ್ವಾನ್ ಅರ್ಷಾಫ್. ಒಟ್ಟಿನಲ್ಲಿ ಇಲ್ಲಿನ ಜನ ಯಾರನ್ನ PM ಆಗಬೇಕು ಅಂತ ಆಯ್ಕೆ ಮಾಡ್ತಾರೆ, ಇಲ್ಲಿನ ಜನರ ಅಭಿಪ್ರಾಯ ಏನು, ಅವ್ರ ಮನಸ್ಸಲ್ಲಿ ಯಾರಿಗೆ ಇರುತ್ತೆ ಅನ್ನೋದನ್ನ ಚರ್ಚೆ ಮಾಡೋಣ. ಬನ್ನಿ ಸರ್. ನಮಸ್ಕಾರ, ಈ ಕಡೆ ಬನ್ನಿ ಸರ್ ಸ್ವಲ್ಪ. ಸರ್, ಯಾರಾಗಬೇಕು ನಮ್ಮ PM? ನರೇಂದ್ರ ಮೋದಿ ಅವರ, ರಾಹುಲ್ ಗಾಂಧಿ ಅವರ? ನರೇಂದ್ರ ಮೋದಿ ಅವರು. ಯಾಕೆ ಸರ್? ಇನ್ನೊಂದು 5 ವರ್ಷ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ. ರಾಹುಲ್ ಗಾಂಧಿ ಆಗ್ಬೇಡ? ರಾಹುಲ್ ಗಾಂಧಿ ಏನು ಅನುಭವ ಕಡಿಮೆ ಅಲ್ಲ. ಅನುಭವ ಕಡಿಮೆ. ಮೋದಿ ಅವರಿದ್ರೆ ಇನ್ನೊಂದು 5 ವರ್ಷ ಚೆನ್ನಾಗಿರುತ್ತೆ ಅಂತೀರಾ? ಹೌದು. ಎಲ್ಲಿಯವರು ನೀವು? ನಾವು ಇದು ತಿಪ್ಟೂರ್ ಅವರು. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಶ್ರೀಧರ್ ಅಂತ ಸರ್. ಸರ್, ಯಾರು PM ಆಗಬೇಕು ನಮ್ಮ ದೇಶಕ್ಕೆ? ನರೇಂದ್ರ ಮೋದಿ ಸರ್. ಯಾವ ಕ್ಷೇತ್ರ ಬರುತ್ತೆ ನಿಮಗೆ ಎಲೆಕ್ಷನ್ ಓಟಿಗೆ? ನಮ್ಮ ಸೌತ್ ಬರುತ್ತೆ. ಸೌತ್ ಅಲ್ಲಿ ಯಾರು MP ಆಗಬೇಕು ಅಂತ ಬಯಸ್ತೀರಾ? MP ಹೊಸ ಕ್ಯಾಂಡಿಡೇಟ್ ಬಂದಿದ್ದಾರೆ, ತೇಜಸ್ವಿನಿ ಸೂರ್ಯ ಅಂತ. ತೇಜಸ್ವಿ ಸೂರ್ಯ ಅವರು ಯುವಕರು, ಆದರೆ ಸ್ವಲ್ಪ ನಮ್ಮ ಯುವಕರು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಬಯಸ್ತೀವಿ. ಹಾಗಾದ್ರೆ ನೀವು ನಿಮ್ಮ ಕ್ಷೇತ್ರಕ್ಕೆ MP BJP ಅವ್ರನ್ನ ಆಯ್ಕೆ ಮಾಡ್ಬೇಕು ಅಂದ್ರೆ PM ಯಾರು ಅಂದ್ರೆ ಮೋದಿ ಅಂತ ಹೇಳ್ತೀರಾ? ಯಾಕೆ ಸರ್? ಮೋದಿ ಮಾಡಿರೋ ಅಭಿವೃದ್ಧಿಗಳು ಹೇಳೋದು ಬೇಕಿಲ್ಲ, ಜನಕ್ಕೆ ಎಲ್ಲರಿಗೂ ಗೊತ್ತಿರುತ್ತೆ. ತುಂಬಾ ಸಜೆಷನ್ ಸ್ಟೇಕ್ ಆಗಲಿ ಮತ್ತೆ ಬೇರೆ ತರ ವಿಷಯ ಆಗಲಿ ಎಲ್ಲ ಕೆಲಸಗಳು ಮಾಡಿದ್ದಾರೆ ಮೋದಿ ಅವರು. ಇವಾಗ ರಾಹುಲ್ ಗಾಂಧಿ ಬಂದವರು ಏನು ಮಾಡೋಕ್ಕಾಗಲ್ಲ. ರಾಜಕೀಯದಲ್ಲಿ ಅವರು ಇನ್ನೂ ಎಕ್ಸ್ಪೀರಿಯನ್ಸ್ ಇಲ್ಲ ಅನ್ಬೋದು, ಹೇಳ್ಬೋದು ನಾವು. ಮೋದಿಗಿಂತ ಇವಾಗ 5 ವರ್ಷ ಮೋದಿ ಇದ್ರೆ ನಮ್ಮ ಇಂಡಿಯಾ ಬಂದು ಸ್ವಲ್ಪ ಉದಾರ ಆಗುತ್ತೆ ಅಂತ. ಇಂಡಿಯಾ ಇನ್ನು ಸ್ವಲ್ಪ ಉದ್ದಾರ ಆಗುತ್ತೆ ಅಂತ. ತಮ್ಮ ಹೆಸರು? ನಮ್ಮ ಹೆಸರು ಅಲಿ ಅಂತೇಳಿ. ಎಲ್ಲಿ ಬರುತ್ತೆ ಓಟು ನಿಮ್ದು? ನಮ್ದು ಇಲ್ಲಿಲ್ಲ ಸರ್, ನಾವು ಬಳ್ಳಾರಿ ಅವರು. ಓಕೆ, MP ಯಾರು PM ಯಾರಬೇಕು ನಮ್ಮ ದೇಶಕ್ಕೆ? ರಾಹುಲ್ ಗಾಂಧಿ ಆಗ್ಬೇಕಂತ. ರಾಹುಲ್ ಗಾಂಧಿ ಆಗ್ಬೇಕಾ? ಯಾಕೆ? ಹೊಸ್ದಾಗಿ ಕೊಟ್ರೆ ಅವರು ಚೆನ್ನಾಗಿ ಮಾಡ್ತಾರ ಅಂತೇಳಿ ಒಂದ್ಸಾರಿ ಅನುಭವ ಆಗ್ಬೇಕಲ್ಲ, ಅವ್ರಿಗೆ ಕೊಟ್ರೆ ಗೊತ್ತಾಗತ್ತೆ ನಂಬೋದು. ಹೊಸದಾಗಿ ಬರೋರು ಕೊಟ್ಟರೆ ಏನಾರು ಮಾಡ್ತಾರೆ ಅಂತ. ಓಕೆ, ಮೋದಿ ಯಾಕೆ ಆಗ್ಬಾರ್ದು? ಮೋದಿ ಅದೇದು ಮಾಡ್ತೀನಿ ಅಂತೇಳಿ ಇನ್ನೂ ಏನು ಕರೆಕ್ಟಾಗಿ ಮಾಡಿಲ್ಲ. ಹಂಗಾಗಿ ಏನ್ ಮಾಡ್ಬೇಕಿತ್ತು? ಏನು ಅದು ದುಡ್ಡು ಹಾಕ್ತೀನಿ ಹಿಂಗೆ ಹಾಕ್ತೀನಿ ಅದು ಮಾಡ್ತೀನಿ ಅಂದ್ರೆ ಏನು ಮಾಡ್ಯಾರ? ಏನು 15 ಲಕ್ಷ ಹಾಕ್ತೀನಿ ಅದ್ರಲ್ಲಿ ಬೇಕಿತ್ತು ಅಂತ ನೀವು ಹೇಳ್ತಾರೆ. ಏನು ಹಾಕಿಲ್ಲ, ಬ್ಯಾಂಕಿಗೆ ಎಲ್ಲಿ ಹಾಕಿದ್ದಾರೆ ಅಲ್ಲಿ. ಹಂಗಾಗಿ ಒಬ್ರು ಹೇಳ್ತಾರೆ ಮೋದಿ ಎಲ್ಲಿ ಹೇಳಿದಾರೆ, ಆ ಥರ ಹೇಳಿಲ್ವಲ್ಲ ಅಂತಾರೆ. ಹೇಳಿದ್ದಾರೆ, ಅವರೇ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ. ನಿಮಿಷ ಬನ್ನಿ ಸರ್, ಇಲ್ಲೇ ತಲೆ ಕೆಡಿಸ್ಕೊಬೇಡಿ, ಬರದೆ ಮೋದಿ ಬಿಡಿ ಸರ್ ಅಂದ್ಬಿಟ್ಟು ಹೊರಟಿದ್ರು. ಸರ್, ತಮ್ಮ ಹೆಸರು? ನಮ್ಮ ಹೆಸರು ಬಂದು ಇದು ರಾಮಚಂದ್ರ ಅಂತ. ಎಲ್ಲಿವರು ಸರ್ ನೀವು? ನಾವು ಇಲ್ಲೇ ಬೆಂಗಳೂರಿನವರೇ. ಬೆಂಗಳೂರು. ಯಾವ ಕ್ಷೇತ್ರ ಬರುತ್ತೆ ನಿಮಗೆ ಓಟಿಗೆ? ನಮ್ದು ಬಂದು ಸೆಂಟ್ರಲ್ ಬರುತ್ತೆ. ಸೆಂಟ್ರಲ್ ಅಂದ್ರೆ ಪ್ರಕಾಶ್ ರೈ ಹಾಗೂ PC ಮೋಹನ್. ಸರ್, ನಿಮ್ಮ ಬೆಂಬಲ ಅವರಿಬ್ಬರಲ್ಲಿ? ನಾವಿಲ್ಲಿ ಇದು ವ್ಯಕ್ತಿ ನೋಡಲ್ಲ, ನಾವು ನೋಡ್ತಾ ಇರೋದು ಮೋದಿ ಅವ್ರನ್ನ. ಇವಾಗ ತಾನೇ ನಾನು TV ನೋಡ್ಕೊಂಬಂದೆ. ನಮ್ಮ ಭಾರತ ಇವಾಗ 4ನೇ ಸ್ಥಾನದಲ್ಲಿದೆ. ಒಂದು ಸ್ಯಾಟಲೈಟನ್ನ, ನಮ್ಮದೇ ಸ್ಯಾಟಲೈಟನ್ನ, ಒಂದು 300 ಕಿಲೋಮೀಟರ್ ದೂರದಲ್ಲಿರೋಂಥ ಒಂದು ಸ್ಯಾಟಲೈಟನ್ನು ನಮ್ಮವರೇ ಅದನ್ನು ಧ್ವಂಸ ಮಾಡಿದ್ರು. ಅದನ್ನು ಏನು ಅಂತಂದರೆ, ನಮ್ಮ ಸ್ಯಾಟಲೈಟ್ ಅಂತಂದರೆ ಅದು ಉಪಯೋಗಕ್ಕೆ ಇರಲಿಲ್ಲ. ಆ ಸ್ಯಾಟಲೈಟ್ನ ಇವಾಗ ಇದು ಮಾಡಿದ್ರು. ಅದನ್ನು ಮಾಡಿದ ಯಾರಂದರೆ ನಮ್ಮ ವಿಜ್ಞಾನಿಗಳೇ ಇರ್ಬೋದು. ಆದರೆ ಅದಕ್ಕೆ ಬಲ ಕೊಟ್ಟಂತಹ ವ್ಯಕ್ತಿ, ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವ್ಯಕ್ತಿ, ಭಾರತದ ಪ್ರಧಾನಿ ಮೋದಿಯವರು. ಅದಕ್ಕೋಸ್ಕರ ನಾವು ಮೋದಿಯವರಿಗೆ ನಾವು ಇದು ಕೊಡ್ತೀರಿ. ಇಲ್ಲಿ ನಮಗೆ PC ಮೋಹನ್, ಇದು ತೇಜಸ್ವಿನಿ ಇವರಿದ್ದಾರೆ, ಅವ್ರಿಗೆ ಮುಖ ನೋಡಲ್ಲ. ನಮಗೆ ಬೇಕಾಗಿರೋದು ಮೋದಿ. ಯಾಕೆಂದರೆ PC ಮೋಹನ್ ಏನು ಕೆಲಸ ಮಾಡಿಲ್ಲ, ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭಾರತ. ನಮ್ಮ ಈ ಒಂದು ಮಿಲಿಟ್ರಿ ಇದರಲ್ಲಿ, ಈ ಒಂದು ಬಾಹ್ಯಾಕಾಶ ಇದರಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ನಾವು ಮೋದಿ ಮುಖ ನೋಡ್ಕೊಂಡು ಓಟ್ ಹಾಕ್ತಿರೋ ಹೊತ್ತು ಇಲ್ಲಿರುವಂತಹ PC ಮೋಹನ್ ಮುಖ ನೋಡ್ಕೊಂಡು ನಾವು ಓಟ್ ಹಾಕಲ್ಲ. ನಾವು ಅಂದ್ರೆ ಇಲ್ಲಿ ಅಭ್ಯರ್ಥಿಗಳ ಮುಖ ನಿಮ್ಗೆ ಮುಖ್ಯ ಅಲ್ಲ, ನಿಮಗೆ ಮೋದಿ ಮುಖ್ಯ. ನಿಮಗೆ ಮೋದಿ ಮುಖ್ಯ. ಅದು ಮೋದಿ ಮುಖ್ಯ ಏನಕ್ಕೆ ಅಂದರೆ, ಭಾರತದ ಒಂದು ರಕ್ಷಣೆ ದೃಷ್ಟಿಯಿಂದ, ಭಾರತದ ಒಂದು ವಿಜ್ಞಾನ ಯುಗಕ್ಕೆ ತೊಗೊಂಡೋಗ್ತಾರೆ. ನೋಡಿ, ಇವಾಗ ಒಂದು ಅರ್ಧ ಗಂಟೆ ಹಿಂದೆ ಈ ಒಂದು ಕೆಲಸ ಮಾಡಿರೋದು. ಭಾರತ ನಮ್ಮ ಈ ಇಡೀ ಪ್ರಪಂಚದಲ್ಲೇ ಇದು 4ನೇ ಸ್ಥಾನಕ್ಕೆ ಬಂದಿದೆ ಅಂತಂದರೆ ಅದಕ್ಕೆ ಯಾರು? ಮೋದಿಯವರೇನೆ. ಅದಕ್ಕೋಸ್ಕರ ನಾವೆಲ್ಲ ಮೋದಿಗೆ. ಈಗ ಮೋದಿ ಮತ್ತೊಮ್ಮೆ ಯಾಕೆ ಪ್ರಧಾನಿ ಆಗಬೇಕು ಅನ್ನೋದಕ್ಕೆ ಕಾರಣಗಳು ಹೇಳಿದ್ರೆ, ಹಾಗೇನೆ ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಸರ್, ಏನ್ ಸರ್ ನೀವು ಏನ್ ಸರ್ ಕೇಳ್ತೀರ? ಕ್ವಶನ್ ಕೇಳೋ ಸರಿ ಇಲ್ಲ ಸರ್ ನೀವು. ಕ್ವಶನ್ ಕೇಳೋ ಸರಿಯಲ್ಲ ಅಂತಲ್ಲ, ಪ್ರಧಾನಿ ಅಭ್ಯರ್ಥಿ ಅನ್ನೋದು ಕಾಂಗ್ರೆಸ್ ಪಕ್ಷದಿಂದ ಒಂದು ಆಯ್ಕೆ ಆಗಿರುವಂತ ಒಂದು ವಿಷಯ. ಈಗ ನಾವು ಬಂದ ತಕ್ಷಣ ಪ್ರಧಾನಿ ಮೋದಿನೇ ಆಗ್ಬೇಕಂತಂದ್ರೆ ಕೆಲವೊಬ್ರು ಅಯ್ಯೋ ಅವ್ರ ಪರವಾಗಿ ಮಾಡ್ತಿದ್ದಾರೆ, ಇವ್ರ ಪರವಾಗಿ ಮಾಡ್ತಿದ್ದಾರೆ ಅಂತಂತಾರೆ. ಸೊ ಹಾಗಾಗಿ 2 ಅಭ್ಯರ್ಥಿಗಳನ್ನ ನಿಮ್ಗೆ ಕೊಡ್ತಿದ್ದೀವಿ. ಈಗ ಕೆಲವೊಬ್ರು ಹೇಳ್ತಾರೆ ದೇವೇಗೌಡರು ಪ್ರಧಾನಿ ಆಗಬೇಕು, ಮಹಾಗಠಬಂಧನ ನಡೆದ್ರೆ ದೇವೇಗೌಡರು ಕೂಡ ಪ್ರಧಾನಿ ಆಗಬೇಕು ಅಂತಾರೆ. ಹಾಗಾಗಿ ನಿಮ್ಮ ಆಯ್ಕೆ ಯಾರು? ಯಾಕೆ ಆಗ್ಬೇಕು, ಯಾಕೆ ಆಗ್ಬಾರ್ದು? ಅವ್ರು ಕೇಳಿ ಇನ್ನೇನು ಬೇಡ ಸ್ವಾಮಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಹೆಸರನ್ನ
ಒಂದ್ಸಲಿ ಹೇಳ್ಸ್ಬಿಡಿ ಸಾಕು, ಬೇರೆ ನನಗೆ ರಾಹುಲ್ ಗಾಂಧಿ ಯಾಕೆ ಬೇಡ ಅಂದಿದ್ದಕ್ಕೆ ನೀವು ರೀಸನ್ ಹೇಳಿದ್ರಿ. ಖಂಡಿತ ಹೌದು. So, ಕೆಲವೊಬ್ರು ಗೊತ್ತಿರಲ್ಲ, ಕೆಲವೊಬ್ರು ಗೊತ್ತಾಗುತ್ತೆ. ಹೇಳಿ ಈಗ. ಅಲ್ಲ ಸರ್, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ಗೊತ್ತಿಲ್ಲ, ಅವ್ರ ಹೆಸರೇ ಗೊತ್ತಿಲ್ಲ ಅಂದಮೇಲೆ ಅವರು ಭಾರತದ ಪ್ರಧಾನಿ ಒಂದು ಸ್ಥಾನಕ್ಕೆ ಇರ್ತಾರೆ ಅಂದರೆ ಅದರಲ್ಲಿ ಏನು ಅರ್ಥ ಇರುತ್ತೆ ಹೇಳಿ? ಅದರಲ್ಲಿ ಅರ್ಥನೇ ಇರಲ್ಲ. ಯಾಕೆ ಅಂತಂದರೆ ಇವಾಗ ನಮ್ಮ ಕರ್ನಾಟಕದಲ್ಲಿ ಅದು ಬೇರೆ, ಇದು ಭಾರತ ರತ್ನ ಅಂತ ಪಡೆದಿರೋ ಇದರಲ್ಲಿ ಅವರು ಇದು 2ನೇ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಅಂಥವ್ರ ಹೆಸರನ್ನೇ ಇವರು ಉಚ್ಚಾರಣೆ ಮಾಡೋಕ್ಕೆ ಬರಲ್ಲ ಅಂದಮೇಲೆ ಇನ್ನು ಬೇರೆ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಮಾತಾಡಬೇಕು, ಕತೆ ಆಡಬೇಕು, ಫಂಡ್ಗಳು ತರಬೇಕು, ಬೇರೆ ಬೇರೆ ರೀತಿಯ ಅಭಿವೃದ್ಧಿಗಳು ಮಾಡಬೇಕು, ವಿಜ್ಞಾನದಲ್ಲಿ ಅಭಿವೃದ್ಧಿ ಮಾಡಬೇಕು. ಅದನ್ನೇ ಇವ್ರ ಕೈಲಿ ಮಾಡೋಕ್ಕಾಗಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ನಮಗೆ ಮೋದಿ ಅಂತಲ್ಲ, ನಮಗೇನು ಅಂದರೆ ನಮ್ಮ ದೇಶದ ರಕ್ಷಣೆ, ನಮ್ಮ ದೇಶದ ಒಂದು ವಿಜ್ಞಾನಕ್ಕೋಸ್ಕರ ನಾವು ಮೋದಿ ಅವರಿಗೆ ನಾವು ಓಟ್ ಕೊಡೋದು. ಥ್ಯಾಂಕ್ ಯು ಸರ್. ಸರ್ ತಮ್ದು ಎಲ್ಲಿ ಬರುತ್ತೆ ಓಟು? ಬೆಂಗಳೂರಲ್ಲಿ? ನಮ್ಮದು ಬೆಂಗಳೂರಲ್ಲೇ. ಬೆಂಗಳೂರು ಅದೇ ಸೌತಾ ಅಥವಾ ಸೆಂಟ್ರಲ್ಲ? ಚಾಮರಾಜಪೇಟೆ. ಚಾಮರಾಜಪೇಟೆ ಅಂದ್ರೆ ಸೆಂಟ್ರಲ್ ನಿಮ್ದು? ಯಾರಿಗೆ ಬೆಂಬಲ? ನಮ್ದು ಮೋದಿ. ಮೋದಿ. ಇಲ್ಲಿ ಕ್ಯಾಂಡಿಡೇಟ್ ನಿಮ್ಗೆ ಮುಖ್ಯ ಅಲ್ಲ, ಮೋದಿ. ಸೊ ಯಾಕಾಗಿ? ಅದೇ ಹೇಳ್ರಲ್ಲ ಬಾಸ್ ಹೇಳಿದ. ನಿಮ್ಮ ಬಾಸ್ ಹೇಳಿದ್ರೆ ಮುಗೀತು. ನಿಮ್ದು ಸರ್ ತಮ್ಮ ಹೆಸರು? ಅಂಜನ್ ಅಂತ ಸರ್. ಸರ್ ಎಲ್ಲಿಯವರು? ನಾವು ಬೆಂಗಳೂರು. ಅಂದ್ರೆ ಇಲ್ಲಿ ಬರುತ್ತೆ ನಿಮ್ದು ಓಟು ಸೆಂಟ್ರಲ್? ನಮ್ದು RR ನಗರ್. ಆರ್ ನಗರ. ಅಲ್ಲಿಗೆ ಗ್ರಾಮಾಂತರ ಬರುತ್ತೆ ನಿಮ್ದು. DK ಸುರೇಶ್ ವರ್ಸಸ್ CP ಯೋಗೇಶ್ವರ್. ಹೌದು. ಯಾರಿಗೆ ಸರ್ ಬೆಂಬಲ ಅಲ್ಲಿ? ಒನ್ ಆ್ಯಂಡ್ ಓನ್ಲಿ ಮೋದಿ ಸರ್. ಅಂದ್ರೆ CP ಯೋಗೇಶ್ವರ್ ಆಗಿದೆ. CP ಯೋಗೇಶ್ವರ್, ಬಟ್ ವಿ ಲುಕ್ ಇಟ್ ಫಾರ್ ದ ಸೆಂಟ್ರಲ್ ಮೋದಿ ಸರ್. ಮೋದಿ. ಬಿಜೆಪಿಯಿಂದ ಯಾರೇ ಸ್ಪರ್ಧೆ ಮಾಡಿದ್ರು ನಿಮ್ಮ ಆದ್ರೂ ಮಾಡಲಿ ಸರ್, ದ ಮೇನ್ ಮುಖ್ಯ ಮೋದಿ ಸರ್. ಇವತ್ತು ನಾವು ನೆಮ್ಮದಿಯಾಗಿ ಮಲ್ಕೊಂತಿದ್ದೀವಿ ರಾತ್ರಿ ಅಂದ್ರೆ ಮೋದಿಗಿರೋ ಗಟ್ಸ್ ಯಾರಿಗೂ ಇಲ್ಲ ಸರ್. ಎತ್ತು ಹೋಗಿ ಹೊಡಿ. 70 ವರ್ಷ ಆಯ್ತು. ಏರ್ಫೋರ್ಸ್ ಅವ್ರು ಯಾವಾಗಾದ್ರೂ ಪಾಕಿಸ್ತಾನ್ಗೆ ಹೋಗಿ ಹೊಡೆದಿದಾರ? ಇಲ್ಲ. ಬಟ್ ಮೋದಿ ಹ್ಯಾಸ್ ಡನ್ ಇಟ್ ವಿತ್ ದ ಆಲ್ ಸಪೋರ್ಟ್, ವಿತ್ ದ ವರ್ಲ್ಡ್ ಸಪೋರ್ಟ್ ಹ್ಯಾವ್ ಸರ್. ಯಾರಿಗಿದೆ ಸರ್ ಆ ಥರ ಸಪೋರ್ಟ್? ಯಾರಿಗೂ ಇಲ್ಲ. ಸೊ ಮೋದಿ ಆಸ್ ಎ ಎಜುಕೇಟೆಡ್ ಪರ್ಸನ್, ಮೋದಿ. ಸೊ ನಾನು MP ಯಾರಾಗಬೇಕು ಅಂತ ಕೇಳಿದೆ, ಇನ್ನು PM ಯಾರಾಗಬೇಕು ಅಂತ ಕೇಳಿಲ್ಲ. ನೀವು ರೀಸನ್ ಕೊಟ್ಬಿಟ್ರೆ. ಸೊ ರಾಹುಲ್ ಗಾಂಧಿ ಯಾಕೆ ಬೇಡ ಸರ್? ಅವ್ರ ವ್ಯಕ್ತಿತ್ವ ನೋಡಿದ್ರೆ ಸರ್, ಫಾರ್ ಎಕ್ಸಾಂಪಲ್ ಅವ್ರಿಗೆ ಹೇಳಿ NCC ಅಂದ್ರೆ ಏನು ಅಂತ ಕೇಳಿ ಹೇಳ್ಬಿಡ್ಲಿ ಫುಲ್. ಅವ್ರಿಗೊಂದು ಮಾತಾಡಕ್ ಬರಲ್ಲ, ಒಂದು ಅವ್ರಿಗೇನು ಗೊತ್ತೂ ಇಲ್ಲ, ಅಷ್ಟಕ್ಕಷ್ಟೇ. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಈಸ್ ನಾಟ್ ಕೇಪಬಲ್. ತುಂಬ ಡಿಫ್ರೆನ್ಸ್ ಬರುತ್ತೆ. ಸೊ ನಾಟ್ ಇಂಟ್ರೆಸ್ಟೆಡ್ ವಿತ್ ರಾಹುಲ್ ಗಾಂಧಿ. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ರಮೇಶ್ ಅಂತ. ಸರ್ ಎಲ್ಲೂ ಬರುತ್ತೆ ಸರ್ ನಿಮ್ದು ಓಟು? ಸೌತು. ಯಾರಿಗೆ ಸರ್ ಬೆಂಬಲ ಸೌತಲ್ಲಿ? ಬಿಜೆಪಿ ಅಂದ್ರೆ ಮೋದಿ ಅವರೇ. ತೇಜಸ್ವಿ ಸೂರ್ಯ. ತೇಜಸ್ವಿ ಸೂರ್ಯ. ಯಾಕೆ? ಅಷ್ಟೇ, ಬಿಜೆಪಿ ಪಾರ್ಟಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್ ರಾಜಕೀಯ. ಸೊ ತುಂಬಾ ಮೋದಿ ಫೇವರ್ ಮಾಡಿದ್ದಾರೆ ಅದರಿಂದ. ಸೊ ನಿಮ್ಗೆ ಮೋದಿ ಮುಖ್ಯ, ಹಾಗಾಗಿ ಬಿಜೆಪಿಯಿಂದ ಯಾರೇ ಸ್ಪರ್ಧೆ ಮಾಡಿದ್ರು ನಿಮ್ಮ vote. ಖಂಡಿತ. ಸೊ ರಾಹುಲ್ ಯಾಕೆ ಬೇಡ ಸರ್? ಅದೇ ಅನುಭವ ಜಾಸ್ತಿ ಇಲ್ಲ ಪ್ರಧಾನಿಗೆ? ರಾಹುಲ್ ಗಾಂಧಿ ಪ್ರಧಾನಿ ಆಗೋಕ್ಕೆ ಇನ್ನೂ ಅನರ್ಹ, ಅಷ್ಟೇ ಹೇಳ್ಬೋದು. ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಉಮೇಶ್ ಅಂತ. ಸರ್ ಎಲ್ಲೂ ಬರುತ್ತೆ ನಿಮ್ದು ಓಟು? ಆಂಧ್ರ. ನೀವು ಆಂಧ್ರದವರು. ಓಕೆ, ಪ್ರಧಾನಿ ಯಾರಬೇಕು ನಮ್ಮ ಆಂಧ್ರಕ್ಕೆ ಅಂತ ಬಯಸ್ತೀರಾ ನೀವು? ಆಂಧ್ರ ಜನ ಏನ್ ಹೇಳ್ತಾರೆ ಪ್ರಧಾನಿಗೆ? ಸರ್ ರಾಹುಲ್ ಗಾಂಧಿನೇ ಹೇಳ್ತಾ ಇದ್ದಾರೆ. ಆಂಧ್ರ ಜನ ಎಲ್ಲ ರಾಹುಲ್ ಗಾಂಧಿ ಪ್ರಧಾನಿ ಬೇಕಂತ ಬಯಸ್ತಿದಾರಾ? ಸೊ ನೀವೇನ್ ಹೇಳ್ತೀರಾ? ಸರ್ ರಾಹುಲ್ ಗಾಂಧಿನೇ ಬೇಕಂತ ಹೇಳ್ತಾರೆ. ನಿಮಗೂ ರಾಹುಲ್ ಗಾಂಧಿನೇ ಬೇಕು ಅಂತ ಹೇಳ್ತೀರಾ? ಯಾಕೆ? ಸರ್ ಒಂದು ರೈತರಿಗೂ ಏನು ಮಾಡಿಲ್ಲ ಮೋದಿ. ಸೊ ಅದರಿಂದ ಸರ್ ಮೋದಿ ಬೇಡ ಅಂತ. ಮೋದಿ ಬೇಡ ಅಂತ. ರಾಹುಲ್ ಗಾಂಧಿ ಆದ್ರೆ ಸರ್ ರೈತರಿಗೆ ಸಪೋರ್ಟ್ ಇರುತ್ತೆ ಕಾಂಗ್ರೆಸ್ ಕಡೆಯಿಂದ. ಸೊ ಅದರಿಂದ ರಾಹುಲ್ ಗಾಂಧಿ ಬಂದರೆ ಚೆನ್ನಾಗಿರುತ್ತೆ. ವಿಶ್ವಾಸ ಇದೆ ನಿಮಗೆ ರಾಹುಲ್ ಗಾಂಧಿ ಅವ್ರು ಬಂದ್ರೆ ರೈತರಿಗೆ ಒಳ್ಳೇದು ಮಾಡ್ತಾರೆ ಅಂತ. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಈ ಕಡೆ ಬನ್ನಿ ಸರ್. ಹೇಳಿ ಸರ್ ಹೆಸರು? ವಿಜಯ್ ಕುಮಾರ್ ಅಂತ. ಸರ್ ಎಲೆಕ್ಷನ್ ಎಲ್ಲಿ ಬರುತ್ತೆ ಸರ್ ನಿಮ್ದು ಓಟು? ನಮ್ದು ಆಂಧ್ರ ಸರ್. ನಿಮ್ದು ಆಂಧ್ರನಾ? ಯಾರು PM ಆಗ್ಬೇಕಂತ ಬಯಸ್ತಾರೆ ನಿಮ್ಮ ಆಂಧ್ರ ಜನ? ಸರ್ ಅಲ್ಲಿ ಗೊತ್ತಿಲ್ಲ, ಬಟ್ ನನಗೆ ಮೋದಿ ಬರ್ಬೇಕು ಸರ್. ನಿಮಗೆ ಮೋದಿ ಆಗ್ಬೇಕು ಅಂತ ಬಯಸ್ತಾರೆ. ಓಕೆ, ಯಾಕೆ? ಅಲ್ಲಿ ಸಪೋರ್ಟ್ ಮಾಡೋದು ಜಗನ್ ಮೋದಿಗೆ. ಸೊ ನಾನು ಜಗನ್ಗೆ ಸಲ TDPಗೆ ಆಗ್ತಾ ಇದ್ದೆ, ಈ ಸಲ ಜಗನ್ಗೆ ಆಗ್ತೀನಿ. ಜಗನ್ ಮೋದಿಗೆ ಸಪೋರ್ಟ್ ಮಾಡ್ತಾರೆ, ಹಾಗಾಗಿ ನೀವು ಜಗನ್ಗೆ ಆಗ್ತೀರಾ? ಹೌದು. ಓಕೆ ಓಕೆ. ರಾಹುಲ್ ಯಾಕೆ ಬೇಡ ಸರ್ ಪ್ರಧಾನಿ? ಬೇಡ ಸರ್, ಕ್ಯಾಪಬಿಲಿಟಿ ಇಲ್ಲ ಅವ್ರಿಗೆ. ಸೊ ಮೋದಿನೇ ಬೇಕು. ಮೋದಿನೇ ಬೇಕು. ಸರ್ ತಮ್ಮ ಹೆಸರು? ಓಕೆ ಓಕೆ ಆಯ್ತಲ್ಲ ಸರ್. ತಮ್ಮ ಹೆಸರು? ಅಣ್ಣ ಊಟ ಗಿರಿಯಾನಿ ಜೋರು. ಸರ್ ತಮ್ಮ ಹೆಸರು? ಲೋಕೇಶ್ ಅಂತ. ಎಲೆಕ್ಷನ್ ಓಟು ನಿಮ್ಗೆ ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ? ಬೆಂಗಳೂರು ಇಲ್ಲ ಸರ್, ತುಮಕೂರು ಜಿಲ್ಲೆ ನಮ್ಮದು. ತುಮಕೂರು. ಯಾರಿಗೆ ತುಮಕೂರಲ್ಲಿ ಬೆಂಬಲ? JDSಗೆ ಸರ್. ಅಂದ್ರೆ ದೇವೇಗೌಡರು. ಓಕೆ, ಪ್ರಧಾನಿ ಯಾರಾಗಬೇಕು ನಮ್ಮ ದೇಶಕ್ಕೆ? ಕುಮಾರಸ್ವಾಮಿ ಆಗ್ಬೇಕು ಸ್ವಾಮಿ. ಕುಮಾರಸ್ವಾಮಿ ಅವರು ಸದ್ಯ CM ಆಗಿದಾರಲ್ಲಣ್ಣ? ದೇವೇಗೌಡರೇ ಆಗಲಿ ಬಿಡಿ. ದೇವೇಗೌಡರು ಆಗ್ಬೇಕು. ಸೊ ದೇವೇಗೌಡರು ಯಾಕೆ ಆಗ್ಬೇಕು? ಯಾಕೆ ಅಂದ್ರೆ ಅವರು ಬರ್ಲಿ ಬಿಡಿ, ಹೊಸೊಬ್ರು ಬರ್ಲಿ. ಅಳಬ್ರೆ ಅವರು ದೇವೇಗೌಡರು ಕೂಡ ಅಳುಬ್ರೆಯ? ಅಲ್ಲ, 6 ತಿಂಗಳು ಮಾಡಿದ್ರು ಅವ್ರಿಗೆ, ಅಲ್ಲಿಗೆ ಆವಾಗ ಆಗ್ಲಿಲ್ಲ, ಈಗ ಮಾಡ್ಲಿತಾರೆ. ಮೋದಿ ಯಾಕೆ ಬೇಡ? ರಾಹುಲ್ ಗಾಂಧಿ ಯಾಕೆ ಬೇಡ? ಮೋದಿ ಬೇಡ ಅಂತ ಹೇಳ್ತಿಲ್ಲ ಸ್ವಾಮಿ. ಸಿಲಿಂಡರ್ ರೇಟು ಜಾಸ್ತಿ, ಪೆಟ್ರೋಲ್ ರೇಟು ಜಾಸ್ತಿ, ಯಾವ್ದು ಕಮ್ಮಿ ಆಗಿದೆ ಹೇಳಿ?
ಥ್ಯಾಂಕ್ ಯು ಸರ್. ತಮ್ಮ ಹೆಸರು? ಮೋನು ಅಂತ. ಯಾರು ಎಲ್ಲಿ ಬರುತ್ತೆ ಓಟ್ ನಿಮ್ದು? ಯಶವಂತಪುರ. ಯಶವಂತಪುರ ಅಂದ್ರೆ ಯಾವ್ದು ಸೇರ್ಕೊಳ್ಳುತ್ತೆ ನಿಮ್ದು ಲೋಕ? ಯಶವಂತಪುರ ಇದು ಉತ್ತರ ಉತ್ತರ ಸೇರ್ಕೊಳ್ಳುತ್ತಲ್ಲ. ಬೆಂಗಳೂರು ಉತ್ತರ. ಯಾರಿಗೆ ಸರ್ ಬೆಂಬಲ ಅಲ್ಲಿಗೆ? ಇಲ್ಲಿಗೆ ನಾವು ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ. ಕಾಂಗ್ರೆಸ್ ಬೆಂಬಲ ಕೊಡ್ತೀವಿ. PM ಆಗ್ಬೇಕಾದ್ರೆ ನರೇಂದ್ರ ಮೋದಿನೇ ಮಾಡಬೇಕು. ನಿಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ MP ಆಗ್ಬೇಕು, ದೇಶಕ್ಕೆ PM ಮೋದಿ ಆಗ್ಬೇಕು. ಮೋದಿ ಆಗ್ಬೇಕು. ಯಾಕಾಗಿ? ನಮ್ಗೆ ರೋಡ್ ಎಲ್ಲ ಇಂಪ್ರೂವ್ ಮಾಡಿದ್ದಾರೆ, ಆ ಕಡೆ ಎಲ್ಲ ಇಂಪ್ರೂವ್ ಜಾಸ್ತಿ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರೇ ಆಗ್ಬೇಕು ಅಂತ. PM ಯಾಕೆ ಮೋದಿ ಅವರೇ ಆಗ್ಬೇಕು? ಅವರು ನಮ್ಗೊಂದು ಕಾರಣ ಅಂದ್ರೆ ಯಾರು ಮಾಡದೇ ಇರೋದು ಒಂದು ಕೆಲಸನ ನಾವು ಇದು ಮಿಲಿಟರಿ ಅವ್ರನ್ನ ಅಲ್ಲಿ ಉಗ್ರಗಾಮಿಗಳನ್ನ ಸಾಯಿಸಿದಾರಲ್ಲ, ಅದಕ್ಕೋಸ್ಕರ ಆದ್ರೂ ಅವ್ರಿಗೆ ಪ್ರೀತಿ ತೋರಿಸ್ತೀವಿ ನರೇಂದ್ರ ಮೋದಿ. ಅದಕ್ಕೋಸ್ಕರ ನಾವು ನರೇಂದ್ರ ಮೋದಿಗೆ ಜೈ ಅಂತೀವಿ. ರಾಹುಲ್ ಗಾಂಧಿ ಆಗ್ಬೇಡ? ಅದೆಲ್ಲ ಪರ್ಸನಲ್, ಎಲ್ಲ ನಿಮ್ಗೆ ಗೊತ್ತಿಲ್ಲ. ಸರ್ ತಮ್ಮ ಹೆಸರು? ಕೃಷ್ಣಪ್ಪ. ಕೃಷ್ಣಪ್ಪ ಅವರೇ, ಯಾರು ನೀವು ಎಲ್ಲಿ ಬರುತ್ತೆ ಓಟ್ ನಿಮ್ದು? ಎಲ್ಲ ಟಿಪ್ಗೋರ್ ತುರ್ಬೇಕರೆ. ಯಾರು ನಿಮ್ಮ ಕ್ಷೇತ್ರಕ್ಕೆ MP ಆಗ್ಬೇಕು ಅಂತ ಬಯಸ್ತೀರಾ? MP ಅವರೇ ದೇವೇಗೌಡರು ನಿಂತವರಲ್ಲ, ಅವರು ನರೇಂದ್ರ ಮೋದಿ ಅವರು ಮಾಮೂಲಿ ಬರಲಿ ಅಷ್ಟೇ. ಯಾರು ಪ್ರಧಾನಿ ಆಗ್ಬೇಕು ನಮ್ಮ ದೇಶಕ್ಕೆ? ದೇಶಕ್ಕೆ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕಾ ಮತ್ತೊಮ್ಮೆ? ಯಾಕಾಗಿ? ಎಲ್ಲದಕ್ಕೂ ಒಳ್ಳೇದು ಮಾಡ್ತಾವ್ರೆ ಅವರು, ಪ್ರತಿಯೊಂದು ಒಳ್ಳೇದು ಮಾಡ್ತಾವ್ರೆ, ಅದಕ್ಕೋಸ್ಕರ. ನಿಮ್ಮ ಸಹೋದ್ಯೋಗಿ ನಿಮ್ಮ ಜೊತೆಲೆ ಕೆಲಸ ಮಾಡ್ತಿದ್ದವರು ಅಂತವ್ರು ದೇವೇಗೌಡರು ಪ್ರಧಾನಿ ಆಗ್ಬೇಕು, ಗ್ಯಾಸ್ ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ. ಏನಣ್ಣ ಅಣ್ಣ ಈ ಕಡೆ ಕೇಳೋಣ ಇಲ್ಲೇ. ನಮ್ಮ ಮೋದಿ ಬೇಡ, ದೇವೇಗೌಡರು ಪ್ರಧಾನಿ ಆಗ್ಬೇಕು ಅಂತ ಹೇಳಿದ್ರು. ನಿಮ್ಮ ಜೊತೆಲೆ ಕೆಲಸ ಮಾಡ್ತಿರೋಂಥವ್ರು ನೀವು ಮೋದಿ ಆಗ್ಬೇಕು ಅಂತ ಹೇಳಿದ್ರಿ, ಯಾಕಾಗಿ? ಯಾಕಾಗಿ ಎಲ್ಲ ಥರದಲ್ಲೂ ಒಳ್ಳೇದು ಮಾಡ್ತಾವ್ರೆ. ಗೊತ್ತಾಗಲ್ಲ, ಮೆಡಿಷನ್ನ ಮತ್ತೊಂದು ವಯಸ್ಸಾದವ್ರಿಗೆ ಅವ್ರಿಗೆ ಇವ್ರಿಗೆ ಎಲ್ಲ ಒಳ್ಳೇದು ಮಾಡ್ತಾವ್ರೆ, ಅದಕ್ಕೋಸ್ಕರ ಅವ್ರು ಬೇಕು. ದೇವೇಗೌಡರು ಅಥವಾ ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಹೆಂಗ್ ಗೊತ್ತಿದೆ, ಹೊಸಬ್ರು ಅವರು, ಹೊಸ ಕ್ಯಾಂಡಿಡೇಟ್ ಏನು ಮಾಡಕ್ಕೆ. ದೇವೇಗೌಡರು ಬೇಕು. ದೇವೇಗೌಡರು ಬೇಕು. ಹೌದು, ಇಬ್ರು ಬೇಕು ನಿಮ್ಗೀಗ. ಸರ್ ತಮ್ಮ ಹೆಸರು? ಸತ್ಯ ಅಂತ. ಓಟ್ ಎಲ್ಲಿ ಬರುತ್ತೆ ಸರ್ ನಿಮ್ದು? ನಮ್ಮದು ಬೆಂಗಳೂರು ಸೌತ್. ಬೆಂಗಳೂರು ಸೌತು. ಅಲ್ಲಿಗೆ ಸೌತ್ ಅಂದ್ರೆ ಇವರು ತೇಜಸ್ವಿ ಸೂರ್ಯ. ಯಾರಿಗೆ ಸರ್ ಬೆಂಬಲ? ಬಿಜೆಪಿಗೆ. ಓಕೆ, ಹಾಗೇನೆ ಯಾಕೆ ಬಿಜೆಪಿ? ಮೋದಿ ಅವರು ಎಲ್ಲ ಕೆಲಸಗಳು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ರು ಪಾಕಿಸ್ತಾನ ಮೇಲೆ. ಬಾಂಬೆಯಲ್ಲಿ ಇದಾದಾಗ ಏರ್ಪೋರ್ಟಲ್ಲೆಲ್ಲ ಇದಾಯ್ತಲ್ಲ, ಶೂಟೌಟ್ ಮಾಡಿದ್ರಲ್ಲ, ಆವಾಗ ಸರ್ಜಿಕಲ್ ಸ್ಟ್ರೈಕ್ಗೆ ಮನಮೋಹನ್ ಸಿಂಗ್ ಇದ್ದರು. ಅವರು ಸೋನಿಯಾ ಗಾಂಧಿ ಅನುಮತಿ ಕೊಟ್ಟಿಲ್ಲ, ನಾವು ಹೋಗ್ಬಿಟ್ಟು ಒಳಗಡೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿದ್ದಕ್ಕೆ. ಅಂಥವ್ರು ಇರಬೇಕಾ ನಮ್ಮ ದೇಶಕ್ಕೆ? ಏನಕ್ಕೆ ಬೇಕಂತವ್ರು? ನೋಡಿ, ಮೋದಿ ಒಂದೇ ವಾರದಲ್ಲಿ ಸ್ಟ್ರೈಕ್ ಮಾಡಿದ್ರು. ಅವರು ಹೋಗಿ ಬಾಲಾಕೋಟ್ ಮೇಲೆ ಹಾಕ್ಬಿಟ್ಟು ಬಂದರು ಬಾಂಬು. ಸೊ ನಾನು ನಿಮ್ಮ ಕ್ಷೇತ್ರಕ್ಕೆ ಯಾರು MP ಆಗಬೇಕು ಅಂತ ಕೇಳಿದ್ರೆ ನೀವು PM ಯಾರಾಗಬೇಕು, ಮೋದಿನೇ ಆಗಬೇಕು ಅಂತ ಹೇಳಿದ್ರಿ. ಓಕೆ, ರಾಹುಲ್ ಗಾಂಧಿ ಯಾಕೆ ಬೇಡ? ರಾಹುಲ್ ಗಾಂಧಿ ಇನ್ನೂ ಚೈಲ್ಡು, ಯಾಕಂದರೆ ಅವ್ರಿಗೆ ಇನ್ ಟೈಮಲ್ಲಿ ಮದುವೆ ಮಾಡಿಲ್ಲ. ಅವ್ರಿಗೆ ಅದೊಂದು ಪ್ರಾಬ್ಲಮ್ಮು. ಆತ ಇನ್ನೂ ನಾನು ಹೆಂಗೆ ಅಂದ್ಕೊಂಡಿದ್ದಾನೆ, 46-47 ವರ್ಷ ಆದ್ರೂ ನಾನು ಇನ್ನೂ ಹುಡುಗಾನೆ ಅಂತ ಚೈಲ್ಡಿಶ್ ಥರನೇ ಮಾತಾಡ್ತಾ ಇರ್ತಾರೆ ಅವರು ಎಲ್ಲ ಕಡೆನೂ. ಅದೊಂದೇ ಪ್ರಾಬ್ಲಮ್. ಅವರಮ್ಮ ಇನ್ ಟೈಮಲ್ಲಿ ಮದುವೆ ಮಾಡಿದರೆ ಅವರು ಒಂದು ಸ್ಟ್ಯಾಂಡರ್ಡ್ ಇರ್ತಾಯಿದ್ರು ಅಷ್ಟೇ. ಮದುವೆನೇ ಮುಖ್ಯ ಅಂತ ಹೇಳ್ತಿದ್ರೆ ಹಾಗಾದ್ರೆ ನೀವು. ಓಕೆ ಸರ್, ತಮ್ಮ ಹೆಸರು? ಇಲ್ಲಿ ಕೂಡ ಜನ ಇದ್ದಾರೆ, ತಗೊಳ್ಳೋಣ. ವೀಕ್ಷಕರೇ, ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯವಾಗಿತ್ತು. ಬೆಂಗಳೂರು ಇದು ಚಾಮರಾಜಪೇಟೆ ಬರುತ್ತೆ, ಇದು ಸೆಂಟ್ರಲ್ಗೂ ಬರುತ್ತೆ, ಹಾಗೇನೆ ಸೌತ್ಗೂ ಬರುತ್ತೆ. ಈ ಕಡೆ ಬಂದ್ರೆ ಸೆಂಟ್ರಲ್, ಆ ಕಡೆ ಹೋದ್ರೆ ಸೌತ್ ಬರುತ್ತೆ. ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯ ಆಗಿತ್ತು. ಕೆಲವೊಬ್ರು ಆಂಧ್ರದವರು ಕೂಡ ಹೇಳಿದ್ರು PM ಇರಬೇಕು ಅಂತ, ಹಾಗೇನೆ ತುಮಕೂರವರು ಕೂಡ ಹೇಳಿದ್ರು, ಹಾಗೇನೆ ಬಳ್ಳಾರಿಯವರು ಒಬ್ರು ಕೂಡ ಹೇಳಿದ್ರು, ಹಾಗೇನೆ ಬೆಂಗಳೂರಿನ ಜನರು ಕೂಡ ತಮ್ಮ ಅಭಿಪ್ರಾಯಗಳನ್ನ, ತಮ್ಮ ನಿಲುವುಗಳನ್ನ ವ್ಯಕ್ತಪಡಿಸಿದ್ರು. PM ನಮ್ಗೆ ಇವರಾಗಬೇಕು, ನಮ್ಮ ಕ್ಷೇತ್ರಕ್ಕೆ MP ಇವರಾಗಬೇಕು ಅಂತ ತಿಳಿಸಿದ್ರು. ಇದಿಷ್ಟು ಇಲ್ಲಿನ ಜನರ ಅಭಿಪ್ರಾಯ ಆಗಿತ್ತು. ಮತ್ತಷ್ಟು ಬೆಂಗಳೂರಿನ ಜನ ಏನ್ ಹೇಳ್ತಾರೆ, ಅವರ ಮನಸ್ಸಲ್ಲಿ ಯಾರು MP ಆಗಬೇಕು ಅಂತಿರುತ್ತೆ, ಯಾರು PM ಆಗಬೇಕು ಅಂತಿರುತ್ತೆ, ಎಲ್ಲ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನೋಡ್ತೀರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ.